ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷ ದೋಷಾತಿದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ವಿಜಯದಶಮಿಯ ಶುಭಾಶಯವನ್ನ ಎಲ್ಲರಿಗೂ ಕೋರ್ತಾ ಮಧ್ವ ಜಯಂತಿಯ ಶುಭಾಶಯವನ್ನು ಕೂಡ ಕೋರ್ತಾ ಇವತ್ತು ಶಮಿ ಹಬ್ಬ. ಶಮಿ ಶಮಯತೆ ಪಾಪಂ, ಶಮಿ ಶತ್ರು ವಿನಾಶಿನಿ ಅಂತ ತಿಳಿಸಿದ್ದಾರೆ. ನಮ್ಮ ಶತ್ರುಗಳನ್ನ ನಾವು ಪರಿಹರಿಸಿಕೊಡ್ಬೇಕು ಅವರ ಬಾಧೆಯನ್ನ ಅಂತಾದ್ರೆ ಶಮಿ ಪೂಜೆಯನ್ನ, ಅಲ್ಲಿರುವ ಶಮಿ ದೇವತೆಯನ್ನ ಅನುಸಂಧಾನ ಮಾಡಲೇಬೇಕು. ಶ್ರೀರಾಮಚಂದ್ರನು ಕೂಡ ಶಮಿಯನ್ನ ಪೂಜಿಸಿದ ಅಂತ ಪುರಾಣಗಳಲ್ಲಿ ತಿಳಿಸ್ತಾರೆ. ಹಾಗೆ ಧನುರ್ಧಾರಿಯಾದ ಅರ್ಜುನ ತನ್ನ ಧನುಸ್ಸನ್ನ ರಕ್ಷಣೆ ಮಾಡಲಿಕ್ಕೆ ಅಂತ ಶಮಿ ದೇವಿ ಹತ್ರ ಇಟ್ಟಿದ್ದಂತೆ. ಹಾಗಾಗಿ ಶಮಿಯನ್ನ ಪೂಜಿಸಬೇಕು, ಶಿಷ್ಟರ ಆಚರಣೆಯಲ್ಲಿ ಬಂದಿದೆ ಅಂತ ನಾವಿದನ್ನ ಪಾಲನೆ ಮಾಡಬೇಕು. ಜೊತೆಗೆ ಇವತ್ತು ಮಧ್ವ ಜಯಂತಿ. ಈ ಪರ್ವಕಾಲದಲ್ಲಿ ನಾವು ಆನಂದ ತೀರ್ಥ ಭಗವತ್ಪಾದರನ್ನ ಸ್ಮರಣೆ ಮಾಡಿಕೊಳ್ಬೇಕು. ಆಚಾರ್ಯ ಪುರುಷರು, ತತ್ವದರ್ಶಿಗಳು ಆದಂತಹ ಆನಂದ ತೀರ್ಥ ಭಗವತ್ಪಾದರನ್ನ ವಿಶೇಷವಾಗಿ ಸ್ಮರಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಆನಂದ ತೀರ್ಥ ಭಗವತ್ಪಾದರು ವೇದ ಪ್ರತಿಪಾದ್ಯರು. ವೇದಗಳಲ್ಲಿ ಅವರನ್ನ ಮಧ್ವ ಅನ್ನೋ ನಾಮದಿಂದ ಉಲ್ಲೇಖ ಮಾಡುತ್ತದೆ. ಅತೀಂದ್ರಿಯ ವಸ್ತುಗಳನ್ನ ನಾವು ತಿಳಿಲಿಕ್ಕೆ ಆಧಾರವಾಗಿ ನಾವಿವತ್ತು ಅಪೌರುಷೇಯವಾದ ವೇದಗಳನ್ನ ತಿಳಿತೇವೆ. ಅಪೌರುಷೇಯವಾದಂತಹ ವೇದಗಳೇ ಈ ಜಗತ್ತು ವೃಕ್ಷದ ಪರ್ಣಗಳು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಛಂದಾಂಸಿ ಯಸ್ಯ ಪರ್ಣಾನಿ. ಪರ್ಣ ಅಂದ್ರೆ ಎಲೆಗಳು. ಅಂಥ ವೇದಗಳಲ್ಲಿ ಆನಂದ ತೀರ್ಥ ಭಗವತ್ಪಾದರ ಚರಿತ್ರೆಯ ಉಲ್ಲೇಖ ಆಗಿದೆ. ಅವರನ್ನ ತಿಳಿಸುವಾಗ ದಶಪ್ರಮತಿ ಅಂತ ಕರೀತದೆ. ದಶ ಅಂದ್ರೆ ಪೂರ್ಣ ಅಂತ ಅರ್ಥ. ಪ್ರಮತಿ ಅಂದ್ರೆ ತಿಳುವಳಿಕೆ. ಪೂರ್ಣ ಪ್ರಮತಿ ಅನ್ನೋ ಅರ್ಥ ದಶಪ್ರಮತಿ ಅನ್ನೋ ಶಬ್ದದಿಂದ ಬರ್ತದೆ. ದಶಪ್ರಮತಿಂ ಜನಯಂತ ಯೋಷಣಃ. ಇದು ಬಳಿತ ಸೂಕ್ತ, ಋಕ್ಸಂಹಿತೆಯಲ್ಲಿ ಬರುವಂತಹದ್ದು. ಅದೇ ಮಾತಿನಲ್ಲಿ ವೇದ ಪುರುಷ ಮಾತರಿಶ್ವ ಅಂತ ಕರೆದಿದ್ದಾನೆ. ಮಾತರಿಶ್ವ ಅಂತನ್ನೋ ಶಬ್ದಕ್ಕೆ 7 ವಿದ್ಯೆಗಳನ್ನ ಚೆನ್ನಾಗಿ ಬಲ್ಲವರು ಅಂತ ಅರ್ಥ. 7 ವಿದ್ಯೆಗಳು ಅಂದ್ರೆ 4 ವೇದ, ಇತಿಹಾಸ ಮಹಾಭಾರತ 5, ಪುರಾಣ 6, ಮೂಲ ರಾಮಾಯಣ 7. ಹೀಗೆ 7 ವಿದ್ಯೆಗಳನ್ನ ಸಪ್ತ ಶಿವಾಸು ಮಾತೃಷು ತೃತೀಯಮಸ್ಯ ಋಷಭಸ್ಯ ದೋಹಸೆ ಅಂತ ಉಲ್ಲೇಖ ಮಾಡ್ತಾರೆ. ಸಪ್ತ ಶಿವಾಸು ಮಾತೃಷು ಅಂದ್ರೆ 7 ತಾಯಂದರು,
ಅವರನ್ನ ಚೆನ್ನಾಗಿ ಬಲ್ಲವರು 7 ವಿದ್ಯೆಗಳನ್ನ ಅಂತ ತಿಳಿಸಿದ್ದಾರೆ. ಅವರೇ ದಶಪ್ರಮತಿಗಳು. ಹೀಗೆ ವೇದ ಪ್ರತಿಪಾದ್ಯರಾದ ಆನಂದ ತೀರ್ಥ ಭಗವತ್ಪಾದರನ್ನ ನಾವು ಅನುಸಂಧಾನ ಮಾಡಬೇಕು. ವೇದ ವೇದ್ಯತೆ, ವೇದ ಪ್ರತಿಪಾದ್ಯತೆ ಇದು ಎಲ್ರಿಗೂ ಇರಲ್ಲ. ಇದು ದೇವತಾ ಪುರುಷರಿಗಿರುವಂತಹದ್ದು. ಹಾಗಾಗಿ ಭೂಮಿಗೆ ಇಳಿದು ಬಂದು ಸಜ್ಜನರನ್ನ ಅನುಗ್ರಹಿಸಲು, ಅಜ್ಞಾನ ಕತ್ತಲೆಯನ್ನು ಕಳೀಲಿಕ್ಕೆ, ತತ್ವಜ್ಞಾನದ ದಾರಿಯನ್ನ ಬೀರ್ಲಿಕ್ಕೆ ಬಂದಂತಹ ಮಹಾನುಭಾವರು ಅಂಥ ಆನಂದ ತೀರ್ಥ ಭಗವತ್ಪಾದರಿಗೆ ವೇದಗಳು ಅಂದ್ರೆ ಅತ್ಯಂತ ಪ್ರಿಯವಾದದ್ದು. ಯಾಕಂದ್ರೆ ಭಗವಂತನನ್ನ ತಿಳಿಸ್ಲಿಕ್ಕಿರುವ ಪ್ರಧಾನವಾದ ಸಾಧನ ವೇದ. ಅಂಥ ವೇದಗಳನ್ನ ಲೋಕಕ್ಕೆಲ್ಲ ಪ್ರಚುರಪಡಿಸಿ ಪರಿಶುದ್ಧವಾದ ರೀತಿಯಲ್ಲಿ ಮತ್ತೊಂದು ವೇದದ ವಿರೋಧ ಬಾರದಂತೆ ವ್ಯಾಖ್ಯಾನಿಸಿದಂತಹ ಮಹಾನುಭಾವರು. ಒಂದು ಬಾರಿ ಗೋಮತಿ ನದಿ ತೀರದಲ್ಲಿ ಭಗವತ್ಪಾದರು ಸಂಚಾರ ಮಾಡ್ತಾ ಇರುವಾಗ ಒಬ್ಬ ರಾಜ ಬಂದ. ಆ ರಾಜನಿಗೆ ವೇದಗಳ ಮೇಲೆ ಅಶ್ರದ್ಧೆ ಮೂಡಿತ್ತು. ಕಾರಣ ಏನು ಅಂದ್ರೆ, ವೇದದಲ್ಲಿ ಯಾವ ಔಷಧಿ ಅಂತ ಪ್ರಾರಂಭ ಆಗುವ ಒಂದು ಔಷಧಿ ಸೂಕ್ತ ಅಂತಿದೆ. ಆ ಸೂಕ್ತದಿಂದ ಬೀಜವನ್ನು ಬಿತ್ತಿದ್ರೆ ಬೆಳೆ ಬರ್ತದೆ ಅಂತ ವೇದ ತಿಳಿದ ಕೆಲವು ವಿದ್ವಾಂಸರು ಹೇಳಿದ್ರಂತೆ. ಅವನು ತನ್ನ ರಾಜ್ಯದಲ್ಲಿ ಅದನ್ನು ಪ್ರಯೋಗ ಮಾಡಿ ನೋಡಿದ. ವೇದ ಬಾಯಲ್ಲಿ ಹೇಳಿದ, ಬೀಜ ಬಿತ್ತಿದ, ಆದರೆ ಎಲ್ಲೂ ಕೂಡ ಮೊಳಕೆ ಹೊಡಿಲಿಲ್ಲ, ಬೆಳೆ ಬರಲಿಲ್ಲ. ಆಗ ಅವನಿಗೆ ವೇದದ ಮೇಲೆ ಅಶ್ರದ್ಧೆ ಬಂತು. ಇದು ಬರೀ ಸುಳ್ಳಿದು, ಇದು ಅಪ್ರಮಾಣ ಅಂತ ಅವನು ಧೋರಣೆ ತಾಳಿದ. ಆದರೆ ಆನಂದ ತೀರ್ಥ ಭಗವತ್ಪಾದರು ಊರೂರಿಗೆ ಹೋದಾಗ ವೇದದ ಮೇಲೆ ಪ್ರವಚನ ಮಾಡ್ತಾ ಇದ್ರು, ವೇದದ ಬಗ್ಗೆ ಶ್ರದ್ಧೆ ಮೂಡಿಸ್ತಾ ಇದ್ರು, ವೇದದಲ್ಲಿರುವ ವಿರೋಧಗಳನ್ನು ಪರಿಹರಿಸ್ತಾ ಇದ್ರು. ವೇದ ಒಂದೇ ಭಗವಂತನನ್ನು ತಿಳಿಲಿಕ್ಕೆ ಸಾಧನ ಅಂತ ಪ್ರವಚನ ಕೊಡ್ತಾ ಇದ್ರು. ಇದು ಎಲ್ಲೆಡೆ ಹರಡಿತ್ತು. ಒಬ್ಬ ವೇದ ತಿಳಿದ, ವೇದದ ಮೇಲೆ ಬಹಳ ಶ್ರದ್ಧೆ ಇರುವ, ವೇದ ಸಿದ್ಧಿ ಇರುವಂತಹ ಆಚಾರ್ಯರು ಎದುರುಗಡೆಗೆ ಬಂದಾಗ ಅವನಿಗೆ ತನ್ನ ಅನುಭವ ನೆನಪಿಗೆ ಬಂತು. ಹಾಗಾಗಿ ಅವನು ಆಕ್ಷೇಪಿಸ್ತಾನೆ, ವೇದಗಳೆಲ್ಲ ಸುಳ್ಳು ಹೇಳ್ತಾವೆ, ಅದರಲ್ಲಿ ಹೇಳಿದಂತೆ ನಾನು ಪ್ರಯೋಗ ಮಾಡಿ ನೋಡಿದ್ರು ನನಗೆ ಅವು ಫಲ ಕೊಟ್ಟಿಲ್ಲ, ಫಲ ಕೊಡದಿದ್ದ ಮೇಲೆ ಅವು ಸುಳ್ಳಲ್ವೇ? ಇದು ಆತನ ಆಕ್ಷೇಪ. ಆಗ ಭಗವತ್ಪಾದರು ಹೇಳ್ತಾರೆ, ವೇದಗಳು ಇಂಥವರಿಗೆ ಫಲ ಕೊಡಬೇಕು ಅಂತ ತಮ್ಮನ್ನ ತಾವು ಆ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಎಲ್ಲ ವಿದ್ಯೆ ಎಲ್ಲರಿಗೆ ಫಲ ಕೊಡುತ್ತದೆ ಅಂತಿಲ್ಲ. ಅದರದ್ದೇ ಆದ ಆಧಿಕಾರಿಕ ವ್ಯವಸ್ಥೆ, ಅದರದ್ದೇ ಆದ ಅರ್ಹತೆ ಇರಬೇಕು. ವೇದದಿಂದ ಫಲ ಪಡೆಯಬೇಕಾದ ಒಂದು ಅರ್ಹತೆ ಅಂತಿರ್ತದೆ. ಅರ್ಹತೆ ಇಲ್ದವರು ಅದನ್ನ ಎಷ್ಟು ಬಾರಿ ಪಠಿಸ್ಲಿಕ್ಕೆ ಹೋದ್ರು ಅದು ಫಲ ಕೊಡಲ್ಲ ಅಷ್ಟೇ. ಹಾಗಾಗಿ ಫಲ ಕೊಡದಿದ್ದನ್ನ ನೀನು ಸುಳ್ಳು ಅಂತಾಗ್ಲಿ ಅಪ್ರಮಾಣ ಅಂತಾಗ್ಲಿ ಆಕ್ಷೇಪಿಸೋದು ಸರಿಯಲ್ಲ ಅಂತಂದ್ರಂತೆ. ಅದಕ್ಕೆ ಆ ರಾಜ ಹೇಳ್ದ, ಹಾಗಾದ್ರೆ ವೇದದಿಂದ ಫಲ ಪಡೆಯುವ ಅಧಿಕಾರಿ ಯಾರು? ಅಂಥ ಅರ್ಹತೆ ಇರುವ ಅಧಿಕಾರಿ ಲೋಕದಲ್ಲಿ ಎಲ್ಲೂ ಇಲ್ಲ ಅಂತ ಆ ರಾಜ ಈ ರೀತಿ ಆಕ್ಷೇಪ ಮಾಡಿದ. ಆ ಕೂಡಲೇ ಭಗವತ್ಪಾದರು, ನೀನು ಯಾವ್ಯಾವ ಬೀಜಗಳನ್ನ ಭೂಮಿಯಲ್ಲಿ ಬಿತ್ತಿದೆ ಅದನ್ನು ತರಿಸು ಅಂತಂದ್ರು. ತರಿಸಿದ ರಾಜ ಕೈಯಲ್ಲಿ ಅವನಿಂದ ಹಾಕಿಸಿಕೊಂಡ್ರು. ತಾವು ಆ ಬಾಯಲ್ಲಿ ವೇದಗಳನ್ನ ಹೇಳಿದ್ರು, ಔಷಧಿ ಸೂಕ್ತಗಳನ್ನ ಪಠದ ಮಾಡ್ತಿರ್ಲಿಕ್ಕೇನೆ ಆ ಕೈಯಲ್ಲೇನೆ ಆ ಬೀಜ ಮೊಳಕೆ ಹೊಡಿತಂತೆ. ಮೊಳಕೆಯಾಗಿ ಗಿಡವಾಗಿ ಅಲ್ಲೇ ಅದು ಹೂ ಬಿಟ್ಟು ಎದುರುಗಡೆ ಪ್ರತ್ಯಕ್ಷವಾಗಿ ವೇದದಿಂದ ಫಲ ಸಿಗ್ತದೆ ಅಂತ ರಾಜನಿಗೆ ದರ್ಶನ ಮಾಡಿಸಿದ್ರು. ಹಾಗಾಗಿ ವೇದಗಳನ್ನ
ಸುಳ್ಳು ಅಂತ ಫಲ ಬರದೇ ಇರೋದ್ರಿಂದ ಆಕ್ಷೇಪಿಸಬಾರದು. ಅರ್ಹತೆ ಇಲ್ಲದಿದ್ರೂ ಅದರಲ್ಲಿ ಹೇಳಿದಂತೆ ಕರ್ಮಾನುಷ್ಠಾನ ಮಾಡುವಾಗ ಕೆಲವೊಂದು ಲೋಪದೋಷಗಳು ಬಂದರೂ ಕೂಡ ಫಲಬಾರದಂತಾಗಿರ್ತದೆ. ಹೀಗೆ ಭಗವತ್ಪಾದರು ಒಬ್ಬ ರಾಜನನ್ನ ವೇದದ ಬಗ್ಗೆ ಶ್ರದ್ಧೆ ಮೂಡಿಸಬೇಕು, ಅದನ್ನು ಒಪ್ಪಬೇಕು ಆಧಾರ ಅಂತ ಒಬ್ಬ ರಾಜ ಒಪ್ಪಿದರೆ ಪ್ರಜೆಗಳೆಲ್ಲ ತಾನಾಗೆ ರಾಜನ ಮಾತಿನಂತೆ ವೇದಗಳ ಮೇಲೆ ಶ್ರದ್ಧೆ ಮಾಡೇ ಮಾಡ್ತಾರೆ. ಈಗ ಆ ಕಾಲದಲ್ಲಿ ಗೋಮತಿ ನದಿ ತೀರದಲ್ಲಿ ಅವರು ಸ್ವತಃ ವೇದದಿಂದ ಪ್ರತ್ಯಕ್ಷವಾಗಿ ಫಲ ಬರುವಂತೆ ಮಾಡಿ ವೇದದ ಮೇಲೆ ಶ್ರದ್ಧೆ ಮೂಡಿಸಿದವರು. ಇಂಥ ಭಗವತ್ಪಾದರ ಚರಿತ್ರೆ ಮಧ್ವ ವಿಜಯ 16ನೇ ಸರ್ಗದಲ್ಲಿ ದಾಖಲಾಗಿದೆ. ಹೀಗೆ ವೇದದ ಪ್ರಾಮಾಣ್ಯವನ್ನ ಲೋಕಕ್ಕೆ ಸಾರಿ ವೇದದ ಮೂಲಕವಾಗಿಯೇ ನಾಸ್ತಿಕತೆಯನ್ನು ದೂರ ಮಾಡಬೇಕು. ಆಸ್ತಿಕತೆಯನ್ನ ಪ್ರತಿಯೊಬ್ಬ ಸಜ್ಜನರು ಹೃದಯದಲ್ಲಿ ದೃಢಪಡಿಸ್ಕೊಳ್ಬೇಕು. ವೇದದಿಂದಲೇ ಭಗವಂತನನ್ನ ತಿಳಿಬೇಕು ಅಂತ ಸಾರಿದಂಥ ಏಕೈಕ ಆಚಾರ್ಯ ಪುರುಷರು ಜ್ಞಾನಿನಸ್ ತತ್ವದರ್ಶಿನಃ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸಿದ ತತ್ವದರ್ಶಿಗಳು ಅದು ಆನಂದ ತೀರ್ಥ ಭಗವತ್ಪಾದರು ಅಂತ ಅವರನ್ನ ನಾವು ಸ್ಮರಣೆ ಮಾಡಬೇಕು. ಅವರ ಸ್ಮರಣೆಯನ್ನು ಇವತ್ತು ಪರ್ವಕಾಲದಲ್ಲಿ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.